ಈ ಚಿತ್ರವು ಒಂದು ಚಿನ್ನದ ಗಣಿ ಇರುವ ಹಳ್ಳಿಯ ಕಥೆಯನ್ನು ಹೊಂದಿದೆ. ಯಾರು ಅದನ್ನು ಹುಡುಕಲು ಹೋಗುತ್ತಾರೋ ಅವರು ಸಾಯುತ್ತಾರೆ. ಹಳ್ಳಿಯವರ ನಂಬಿಕೆಯ ಪ್ರಕಾರ ಅಲ್ಲಿ ಒಂದು ನಿಧಿ ಹೂತಿದೆ ಮತ್ತು ಅದನ್ನು ಒಬ್ಬ ಮಾಟಗಾತಿ, ಸಂಪತ್ತನ್ನು ರಕ್ಷಿಸುವವಳು, ಕಾಯುತ್ತಿದ್ದಾಳೆ. ಆ ನಿಧಿಯನ್ನು ಪಡೆಯಲು ಒಂದು ವಿಶೇಷವಾದ ಧಾರ್ಮಿಕ ವಿಧಿಯ ಮೂಲಕ ಆ ಮಾಟಗಾತಿಯನ್ನು ಕಟ್ಟಿಹಾಕಬೇಕು ಮತ್ತು ಏನನ್ನಾದರೂ ತ್ಯಾಗ ಮಾಡಿದಾಗ ಮಾತ್ರ ನಿಧಿ ಸಿಗುತ್ತದೆ. ಈ ನಿಗೂಢ ಸ್ಥಳಕ್ಕೆ ಶಿವ ಎಂಬ ಭೂತ ಬೇಟೆಗಾರ ಸುಧೀರ್ ಬಾಬು ಬರುತ್ತಾನೆ. ಶಿವನ ಉದ್ದೇಶವೇನು? ಅವನು ಆ ಹಣ ಪಿಶಾಚಿಯನ್ನು ಹೇಗೆ ಎದುರಿಸುತ್ತಾನೆ ಎಂಬುದನ್ನು ತಿಳಿಯಲು ನೀವು ಚಿತ್ರವನ್ನು ನೋಡಬೇಕು. ಕಥೆಯ ಆರಂಭಿಕ ಕಲ್ಪನೆ ತುಂಬಾ ಚೆನ್ನಾಗಿದೆ ಮತ್ತು ಚೆನ್ನಾಗಿ ಸಾಗುತ್ತದೆ. ಆದಾಗ್ಯೂ ಮಧ್ಯದಲ್ಲಿ ಸ್ವಲ್ಪ ವಿಷಯ ಕಾಣೆಯಾದಂತೆ ಅಥವಾ ಕಥೆ ಸ್ವಲ್ಪ ಚಿಕ್ಕದಾಗಿದೆ ಎಂದು ಅನಿಸುತ್ತದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಶಿವ ಮತ್ತು ಮಾಟಗಾತಿಯ ನಡುವಿನ ಹೋರಾಟದ ಸೀಕ್ವೆನ್ಸ್ಗಳು ಚೆನ್ನಾಗಿವೆ. ಆದರೆ ಕೆಲವು ಬಿಎಫ್ಎಕ್ಸ್ ವಿಶೇಷ ಪರಿಣಾಮಗಳು, ದೃಶ್ಯಗಳು ಸ್ವಲ್ಪ ಮಟ್ಟಿಗೆ ಗಮನಕ್ಕೆ ಬರುತ್ತವೆ. ಆದರೂ ಆಕ್ಷನ್ ಪ್ರಿಯರಿಗೆ ಇಷ್ಟವಾಗುವ ಅಂಶಗಳು ಸಾಕಷ್ಟಿವೆ. ಮಾಟಗಾತಿ, ರಕ್ತಪಿಶಾಚಿಯ ಪಾತ್ರಕ್ಕೆ ಸೋನಾಕ್ಷಿ ಸಂಪೂರ್ಣವಾಗಿ ಹೊಂದಿಕೊಂಡಿದ್ದಾರೆ ಮತ್ತು ಉತ್ತಮವಾಗಿ ನಟಿಸಿದ್ದಾರೆ. ಸುಧೀರ್ ಬಾಬು ಭೂತ ಬೇಟೆಗಾರನಾಗಿ ಶಿವನ ಪಾತ್ರದಲ್ಲಿ ಗಮನ ಸೆಳೆಯುತ್ತಾರೆ. ಇದು ಒಂದು ಸಾಧಾರಣ ಎವರೇಜ್ ಸಿನಿಮಾ. ಇದನ್ನು ಒಂದು ಮಾಸ್ಟರ್ ಪೀಸ್ ಅಥವಾ ಅತ್ಯುತ್ತಮ ಸಿನಿಮಾ ಎಂದು ಕರೆಯಲಾಗದು, ಆದರೆ ಒಮ್ಮೆ ಖಂಡಿತ ವೀಕ್ಷಿಸಬಹುದು. ಎಚ್ಚರಿಕೆ: ಚಿತ್ರದಲ್ಲಿ ಕೆಲವು ಭಯಾನಕ ಮತ್ತು ಡರ್ಟಿ ದೃಶ್ಯಗಳಿವೆ. ಇದು 18 ಸಂಕಲನ ವಯಸ್ಸಿನವರಿಗೆ ಮಾತ್ರ ಸೂಕ್ತವಾಗಿದ್ದು, ಮಕ್ಕಳೊಂದಿಗೆ ವೀಕ್ಷಿಸಲು ಸಾಧ್ಯವಿಲ್ಲ.